ಸುಮಾರು ನೌಕರಿ ಹೋಗ್ಯಾರ, ಸುಮಾರು ಜನ ಶಿಕ್ಷಣದಿಂದ ಮುಂದೆ ಹೋಗ್ಯಾರ. ಮಾದಿಗ ಸಮುದಾಯದ ಮತಗಳಲ್ಲಿ ಜಾಗೃತಿ ಇಲ್ಲ, ಶಿಕ್ಷಣದಿಂದ ವಂಚಿತರದಾರ ಮತ್ತು ಶಿಕ್ಷಣದಿಂದ ಮುಂದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರ, ಯಾರು ತುಳಿತಕ್ಕೊಳಗಾಗ್ಯಾರ, ಯಾರು ಶೈಕ್ಷಣಿಕವಾಗಿ ಹಿಂದದಾರ, ಯಾರು ದುರ್ಬಲ ಅದಾರ ಅವ್ರನ್ನ ಮೇಲೆತ್ತು ಕೆಲಸ ಮಾಡ್ರಿ ಅಂತೇಳಿ ಸಂವಿಧಾನದೊಳಗೆ ಬಾಬಾ ಸಾಹೇಬ್ರು ಹೇಳ್ಯಾರ. ನಮ್ಮ ಜೊತೆ ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆ ನಡೀತಿರುವಂಥ ಕ್ಷೇತ್ರದಲ್ಲಿರುವಂಥ ವಕೀಲರು ಶಿವಾನಂದ ಟವಳೆಯವರಿದ್ದಾರೆ. ಇವರು ವಕೀಲರು. ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಗೊಂದಲ ನಂತರ ನಡೀತಿರುವಂಥ ಉಪಚುನಾವಣೆ, ಯಾಕಂದರೆ ಇನ್ನೂ ಕೂಡ ಒಳ ಮೀಸಲಾತಿ ಜಾರಿ ಸಂಬಂಧಪಟ್ಟಂತೆ ಗೊಂದಲ ಇರುವಂಥದ್ದು, ಇದರ ಸಂಬಂಧಪಟ್ಟಂತೆ ಚುನಾವಣೆ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂಥ ಚರ್ಚೆಗಳು ಶುರುವಾಗಿರುವಂಥದ್ದು. ಈಗಾಗಲೇ ಕೂಡ ಬಹಿರಂಗ ಹೇಳಿಕೆ ಕೊಟ್ಟಿರುವಂಥದ್ದು. ನಿಜವಾಗ್ಲೂ ಈ ಕ್ಷೇತ್ರದಲ್ಲಿ ಇದರ ಒಂದು ಪರಿಣಾಮ ಬೀರುತ್ತಾ ಅನ್ನೋ ಸಂಬಂಧಪಟ್ಟಂತೆ ನಾನು ವಕೀಲರ ಜೊತೆ ಮಾತಾಡ್ತಾ ಹೋಗ್ತೀನಿ, ಶಿವಾನಂದ ಟವಳೆಯವ್ರ ಜೊತೆ. ಸರ್, ಈ ಮತಕ್ಷೇತ್ರದೊಳಗೆ SC ಜನಾಂಗ ಎಡಗೈ ಮತ್ತು ಬಲಗೈ ಸೇರಿ 40,000 ಮತದಾರರಿದ್ದಾರೆ. ಆ 40,000 ಮತದಾರರಲ್ಲಿ ಅದರಾಗ ಹೆಚ್ಚಿಗೆ ಮಾದಿಗ ಸಮುದಾಯ ಹೆಚ್ಚು ಮತವನ್ನು ಹೊಂದಿದೆ. ಹಾಗಾಗಿ ಇಲ್ಲಿ ಏನಾಗುತ್ತಂದ್ರೆ, ಈ 2022ರಲ್ಲಿ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಇದ್ದಾಗ ಅಲ್ಲಿ ಮಾಧುಸ್ವಾಮಿ ವರದಿ ಪ್ರಕಾರ ಈ ಒಳ ಮೀಸಲಾತಿ ವರ್ಗೀಕರಣ ಮಾಡಿ ಶಿಫಾರಸು ಮಾಡಿ ಕಳಿಸಿದ್ರು. 6%, 5.5%, 4.5% ಮತ್ತು 1%. ಅದನ್ನು ಈ ರೀತಿ ಮಾಡಿಕೊಟ್ಟಾಗ ಅವಾಗ 2023ರ ಚುನಾವಣೆಯಲ್ಲಿ ಅದು ಬಹುದೊಡ್ಡ ವಿರೋಧವನ್ನು ವ್ಯಕ್ತಪಡಿಸಿದರು. ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಬೋವಿ, ಲಂಬಾಣಿ, ಕೊರಮ, ಕೊರ್ಚ ಈ 4 ಜಾತಿಗಳನ್ನು SC ಪಟ್ಟಿಯಿಂದ ತೆಗೆದುಬಿಟ್ಟಾರ BJP ಅವರು ಅಂತೇಳಿ ಅಪಪ್ರಚಾರ ಮಾಡಿ ಆ 2023 ಒಂದು ಅಪಪ್ರಚಾರ ಮಾಡಿದ್ರಿಂದ ಅಲ್ಲಿ ನಮಗೆ ಹಿನ್ನಡೆ ಆಯಿತು. ಹಿನ್ನಡೆ ಆಗೋದ್ರಿಂದ ಅನೇಕ ಕಾರಣಗಳು ಅದಾವ ಆ ಚುನಾವಣೆಯಲ್ಲಿ 23. ಆದರೆ 26 ಚುನಾವಣೆಯಲ್ಲಿ ಬಾಗಲಕೋಟೆ ಮತಕ್ಷೇತ್ರದಲ್ಲಿ 40,000 SC ಮತದಾರರು ಏನದಾರ, ಆ SC ಮತದಾರರಲ್ಲಿ ಸುಮಾರು 80% ಮತದಾರರು BJP ಒಲವನ್ನು ತೋರಿಸಿದ್ದಾರೆ. ಯಾಕೆ ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಈ ಹಿಂದೆ ಬೊಮ್ಮಾಯಿ ಅವರಿದ್ದಾಗ SCಯನ್ನು 15 ಇದ್ದಿದ್ದ 17%, 2% ಹೆಚ್ಚಿಗೆ ಮೀಸಲಾತಿಯನ್ನು ಮಾಡಿದರು. ಆಮ್ಯಾಗ STಯಲ್ಲಿ 3% ಇದ್ದದನ್ನು 7% ಮಾಡಿದರು. ಆ 7% 4% ಹೆಚ್ಚು ಮಾಡಿದ್ದನ್ನು ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಈ ಸಂವಿಧಾನದ ಅಡಿಯಲ್ಲಿ 50 ಮೀಸಲಾತಿಗಿಂತ ಹೆಚ್ಚಿರಬಾರ್ದಂತ ಏನು ಐತಿ, ಅದಕ್ಕೆ ನಾವು 50 ಮ್ಯಾಗ ಆಗತ್ತೆ, 56% ಆಗತ್ತೆ. ಹಾಗಾಗಿ ನಾವು ಮೊದಲಿದ್ದಂಥ ಮೀಸಲಾತಿಯನ್ನು ಮುಂದುವರಿಸ್ಬೇಕಂತೇಳಿ ಈ 17 ಇದ್ದದ್ದು 15 ಮಾಡಿದರು, 7 ಇದ್ದದ್ದು 3 ಮತ್ತು ಹೊಸ ಹಳೆಯದಕ್ಕೆ ತಂದು ನಿಲ್ಲಿಸ್ಬಿಟ್ರು. ಅದು ಜನರಲ್ಲಿ ಒಂದು ತಪ್ಪು ಭಾವನೆ ಇದೆ. ಯಾಕಂತ ಕೇಳಿದ್ರೆ, ನೀವು 2022ರಿಂದ ಇಲ್ಲಿವರೆಗೂ ಕೂಡ 17 ಮತ್ತು 7% ಮೀಸಲಾತಿಯನ್ನು ಒಳಗೆ ಬಂದುಬಿಟ್ರೆ ಸುಮಾರು ನೌಕರಿ ಹೋಗ್ಯಾರ, ಸುಮಾರು ಜನ ಶಿಕ್ಷಣದಿಂದ ಮುಂದೆ ಹೋಗ್ಯಾರ. ಮೆಡಿಕಲ್ ಸೀಟ್ ಆಗಿರ್ಬೋದು, ಇಂಜಿನಿಯರಿಂಗ್ ಸೀಟ್ ಆಗಿರ್ಬೋದು, ಎಲ್ಲದರೊಳಗೂ ಅವರು ಮೀಸಲಾತಿಯನ್ನು ಪಡ್ಕೊಂಡ್ರು. ಏಕಾಏಕಿ ಒಮ್ಮೆ ಇವರು ಸರ್ಕಾರದವರು ಇಲ್ಲ ನ್ಯಾಯಾಲಯದೊಳಗೆ ಸ್ಟೇ ಆಗೈತಿ, ಸ್ಟೇ ಆಗಿದ್ದರಿಂದ ನಾವು ಕಡಿಮೆ ಹಿಂದಿನ ಮೀಸಲಾತಿಯನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ರಿಂದ ಇದು ಸರ್ಕಾರ ಮಾಡುವ ಒಂದು ದ್ವಂದ್ವ ನೀತಿ. ಓಕೆ ಸರ್, ಈ ಚುನಾವಣೆಯಲ್ಲಿ ಈಗ ಈ ಒಳ ಮೀಸಲಾತಿ ಗೊಂದಲ ಸಂಬಂಧಪಟ್ಟಂತೆ ಇನ್ನೂ ಜಾರಿ ಮಾಡದೇ ಇರುವಂಥದ್ದು, ಈಗಾಗಲೇ ಕೂಡ ವಿಶೇಷ ಕ್ಯಾಬಿನೆಟ್ ಮುಂದುವರೆದು ಇವೆಲ್ಲವೂ ಚರ್ಚೆ ಇತ್ತು. ಈ ಚುನಾವಣೆ ಮೇಲೆ ಅದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ? ನೋಡಿರಿ, ಇಲ್ಲಿ SC ಜನಸಂಖ್ಯೆಯಲ್ಲಿ ಹೆಚ್ಚು ಮತದಾರ ಇರೋದು ಮಾದಿಗ ಸಮುದಾಯ. ಮಾದಿಗ ಸಮುದಾಯ ಹೆಚ್ಚು ಮತ ಇರೋದ್ರಿಂದ ಅಲ್ಲಿ ಏನಾಗೈತೆ ಹೇಳಿದರೆ, ಮಾದಿಗ ಸಮುದಾಯದ ಮತಗಳಲ್ಲಿ ಜಾಗೃತಿ ಇಲ್ಲ, ಶಿಕ್ಷಣದಿಂದ ವಂಚಿತರದಾರ ಮತ್ತು ಶಿಕ್ಷಣದಿಂದ ಮುಂದಿಲ್ಲ. ಜಾಗೃತ ಮಾಡೋಕ್ಕೆ ಈಗ ಅನೇಕ ನಾಯಕರು, ಅನೇಕ ಹೋರಾಟಗಾರರು ಈ ಮತಕ್ಷೇತ್ರದೊಳಗೆ ಬೀಡ್ಬಿಟ್ಟಿದ್ದಾರೆ. ಆ ಮತದಾರರಿಗೆ ಮನವೊಲಿಸಿ ನಮ್ಗೆ ಅನ್ಯಾಯ ಆಗೈತಿ, ಕಾಂಗ್ರೆಸ್ ಸರ್ಕಾರದಿಂದ ನಮ್ಗೆ ಅನ್ಯಾಯ ಆಗೈತಿ, ಒಳ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂತೇಳಿ ಕಾಂಗ್ರೆಸ್ ಸರ್ಕಾರ 2013 ಪ್ರಣಾಳಿಕೆ ಒಳಗೆ ಹಾಕ್ಕೊಂಡಿತ್ತು. ಮುಂದೆ 2023 ಪ್ರಣಾಳಿಕೆ ಹಾಕೊಂಡಾಗ 23 ಏನು ಹೇಳಿದ್ರು ಅವರು, ನಾವು ಬಂದ ದಿವಸನ ವಿಶೇಷ ಕ್ಯಾಬಿನೆಟ್ ಕರೆದು ಒಳ ಮೀಸಲಾತಿ ಮಾಡ್ತೀವಿ ಅಂತೇಳಿ ತಾವು ಹಾಕ್ಕೊಂಡಿದ್ರು. ಆದರೆ ಇವತ್ತು 23ರಿಂದ 26ವರೆಗೂ ಕೂಡ ಒಳ ಮೀಸಲಾತಿಯನ್ನು ಮಾಡಿಲ್ಲ. ಆ ದ್ವಂದ್ವ ನೀತಿ ಏನೇ ಕಾಂಗ್ರೆಸ್ದಿದೆ ಅದನ್ನು ಜನರಿಗೆ ತಿಳಿ ಹೇಳುವ ಕೆಲಸವನ್ನು ಈ ಒಳ ಮೀಸಲಾತಿ ಹೋರಾಟ ಸಮಿತಿಯ ಎಲ್ಲ ಹೋರಾಟಗಾರರು ಮತದಾರರನ್ನು ಮನವೊಲಿಸಿ ಮತದಾರರಿಗೆ ಏನು ಕಾಂಗ್ರೆಸ್ ಅನ್ಯಾಯ ಮಾಡಿದೆ ಅದನ್ನು ತಿಳಿ ಹೇಳುವ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಸಾರಿ ಮತದಾರರಲ್ಲಿ ಜಾಗೃತಿ ಮೂಡಿಸಿ ಆ ಕಾಂಗ್ರೆಸ್ ವಿರುದ್ಧ ಮತವನ್ನು ಹಾಕಲಿಕ್ಕೆ ಹೇಳ್ತಾ ಇದ್ದಾರೆ. ಅದೇ ರೀತಿ ಒಳ ಮೀಸಲಾತಿ ಈಗ ಏನು ಹೋರಾಟ ಹೊಂದಿದೆ ಬೇಕು ಅಂತದ್ದು, ಸೊ ಈಗಿರುವಂಥದ್ದು ಇರಲಿ ಅನ್ನುವಂಥದ್ದು, ಅದರ ವಿರುದ್ಧ ಕೂಡ ಹೋರಾಟ ಮಾಡ್ತಾರೆ. ಅದು ಕೂಡ ಒಂದು ರೀತಿಯಲ್ಲಿ ಅದು ಕಾಂಗ್ರೆಸ್ ವರದಾನ ಆಗುತ್ತಂತ ಅನ್ಸುತ್ತಾ? ಇಲ್ಲ,
ಯಾಕಂತ ಕೇಳಿದ್ರೆ ನೋಡಿರಿ, ಈಗ 15% ಇದ್ದದ್ದು 17 ಮಾಡಿದ್ರು ಅವರು. 2% ಹೆಚ್ಚಿಗೆ ಮಾಡಿದರು. 2% ಹೆಚ್ಚಿಗೆ ಮಾಡಿದರೆ ನ್ಯಾಯಾಲಯ ಏನು ಹೇಳೈತಿ? ನ್ಯಾಯಾಲಯದೊಳಗೆ ನೀವು ಸಂವಿಧಾನದಲ್ಲಿ ಏನು ಹೇಳ್ತೈತಿ, 50%ಕ್ಕಿಂತ ಅಬೋವ್ ಮೀಸಲಾತಿ ಕೊಡಬಾರ್ದು ಅಂತ ಐತಿ. ಹಾಗಾಗಿ ನೀವು 6% ಹೆಚ್ಚಿಗೆ ಮಾಡಿರಿ. ಆ 6% ಹೆಚ್ಚಿಗೆ ಮಾಡೋದ್ರಿಂದ ನೀವು ಏನು ಮಾಡಿರಿ, ಈ ಹಿಂದಿದ್ದಂಥ 50ಕ್ಕಿಂತ ಕೆಳಗೆ ಅಂದ್ರೆ 15% ಮೀಸಲಾತಿಯೊಳಗೆ ನೀವು ನೇಮಕಾತಿಗಳನ್ನು ಮಾಡಿರಿ ಅಂತ ನ್ಯಾಯಾಲಯ ಹೇಳೈತಿ. ಅದು ಸ್ಟೇ ಅಲ್ಲದು, ಅವ್ರಿಗೆ ಹೇಳ್ಯಾರ ನೀವು ಬೇರೆ ಹಿಂದುಳಿದ ವರ್ಗದೊಳಗೆ ಅಲ್ಲೇ ಇಲ್ಲೇ ನೀವು ಎಲ್ಲ ಮಾಡಿ 50% ಮೀಸಲಾತಿ ಕೊಡಬೇಕು. ಯಾರು ಶಿಕ್ಷಣದಿಂದ ವಂಚಿತರಾಗ್ಯಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ, ಯಾರು ತುಳಿತಕ್ಕೊಳಗಾಗ್ಯಾರ, ಯಾರು ಶೈಕ್ಷಣಿಕವಾಗಿ ಹಿಂದದಾರ, ಯಾರು ದುರ್ಬಲ ಅದಾರ ಅವ್ರನ್ನ ಮೇಲೆತ್ತು ಕೆಲಸ ಮಾಡಿರಿ ಅಂತೇಳಿ ಸಂವಿಧಾನದೊಳಗೆ ಬಾಬಾ ಸಾಹೇಬ್ರು ಹೇಳ್ಯಾರ. ನೀವೇನು ಮಾಡಕತ್ತೀರಿ, ಯಾರು ತುಳಿತಕ್ಕೊಳಗಾಗ್ಯಾರ ಅವ್ರ ಮತ ತುಳಿಯಾಕತ್ತೀರಿ. ಈ ಜನರಿಗೆ ಇದೆಲ್ಲ ಕೂಡ ಮತದಾರರಿಗೆ ಒಳ ಮೀಸಲಾತಿ ಬೇಕು ಅನ್ನೋಂಥವ್ರಿಗೆ, ಜನಸಾಮಾನ್ಯರಿಗೆ ಇವೆಲ್ಲವೂ ಕೂಡ ರೀಚ್ ಆಗಿದೆಯಾ? ಈಗ ಒಳ ಮೀಸಲಾತಿ ಬೇಕನ್ನೋರಿಗೆ ಎಲ್ಲರಿಗೂ ಈ ಮೀಸಲಾತಿ ಬಗ್ಗೆ, ಒಳ ಮೀಸಲಾತಿ ಬಗ್ಗೆ ಮತ್ತು ಮೀಸಲಾತಿ ಬಗ್ಗೆ ಜಾಗೃತಿ ಮೂಡ್ಸೋಕೆ ಇಲ್ಲಿ ಸುಮಾರು ಹೋರಾಟಗಾರರು ಈ ಕ್ಷೇತ್ರದೊಳಗೆ ಬೀಡ್ಬಿಟ್ಟಿದ್ದಾರೆ. ಅಲ್ಲಿ ಅನೇಕ ಕೇರಿ ಓಣಿಗಳಲ್ಲಿ ಹೋಗಿ ಅವರಿಗೆ ಮನ ಮುಟ್ಟುವಂಗೆ, ನೀವು ಕಾಂಗ್ರೆಸ್ ಸರ್ಕಾರ ನಮ್ಗೆ ಹಿಂಗೆ ಮಾಡೈತಿ, ಒಳ ಮೀಸಲಾತಿ ನಮ್ಗೆ ಅನ್ಯಾಯ ಮಾಡೈತಿ ಅಂತೇಳಿ ಹೇಳಕ್ಕೆ ಒಂದು ಟೀಮ ಅಡ್ಡಾಡಕತ್ತೈತಿ. ಅದು ಯಾವುದೇ ಪಕ್ಷದ ಪರವಾಗಿಲ್ಲ, ಬಟ್ ಅವರು ಅನ್ಯಾಯ ಆದದ್ದನ್ನು ಸರಿಪಡಿಸ್ಬೇಕು. ಅನ್ಯಾಯವನ್ನು ಯಾರು ಮಾಡ್ಯಾರ ಅನ್ನೋದು ಹೇಳೋ ಸಲುವಾಗಿ ಮತದಾರರಲ್ಲಿ ಜಾಗೃತಿ ಮೂಡ್ಸೋಕೆ ಒಂದು ತಂಡ ಅಡ್ಡಾಡಕತ್ತೈತಿ. ಹಂಗಂದ್ರೆ ಆ ರೀತಿ ಒಂದು ವೇಳೆ ಜಾಗೃತಿ ಮೂಡಿಸುವಂಥ ತಂಡ ಮಾಡ್ತಿರುವಂಥ ಪ್ರಯತ್ನ ಯಶಸ್ಸಾದರೆ ಅಂದರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದಷ್ಟು ಹೊಡೆತ ಬೀಳುತ್ತೆ ಅಥವಾ ಸರ್ಕಾರದ ವಿರುದ್ಧ ಒಂದಷ್ಟು ಮತ ಆಗುತ್ತೆ ಅಂತ ಅನಿಸುತ್ತೆ ತಮಗೆ? 100% ಈ ಚುನಾವಣೆ ಒಳಗೆ ಒಳ ಮೀಸಲಾತಿ ಏನು ಈ ಜಾಗೃತೆಯನ್ನು ಮಾಡೋಕ್ಕೆ ಈ ಹೋರಾಟಗಾರರು ಬಂದಿದ್ದಾರೆ. ಅವ್ರ ಮೂಲಕ ಸಮಾಜ ಎಚ್ಚೆತ್ತುಕೊಂಡು ಕಾಂಗ್ರೆಸ್ ವಿರುದ್ಧ ಮತ ಚಲಾಯಿಸಿ ಮತ್ತು BJPಯನ್ನು ಅಧಿಕಾರಕ್ಕೆ ತರೋಕ್ಕೆ 100% ಆಗತ್ತ ಅಂತ ನನ್ನ ಭಾವನೆ. ಇದು ವಕೀಲರ ಒಂದು ಮಾತು. ಇವ್ರು ಹೇಳ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಏನು ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಏನಿದೆ ಅಲ್ವಾ, ಅದು ಇಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ, ಯಾಕಂದರೆ ಉಪಚುನಾವಣೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹೋರಾಟಗಾರರು ಮತ್ತು ಅದರ ವಿರುದ್ಧ ಜಾಗೃತಿ ಮೂಡಿಸುವ ಸಂಬಂಧಪಟ್ಟಂತೆ ಏನಿದೆ ಅವರೆಲ್ಲರೂ ಕೂಡ ಬಂದು ಇಲ್ಲೇ ಇರುವಂಥದ್ದು, ಜನರಲ್ಲಿ ಹೋಗಿ ಮನೆಗೆ ಹೋಗಿ ಪ್ರಚಾರ ಮಾಡ್ತಾ ಇರುವಂಥದ್ದು. ಅದರ ಪರಿಣಾಮ ಏನಾದರೂ ಕೂಡ ನೇರವಾಗಾದರೆ ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ಒಂದಷ್ಟು ಹೊಡೆತ ಬೀಳುವಂಥ ಸಾಧ್ಯತೆ ಇರುವಂಥದ್ದು, ಪರಿಣಾಮ ಆಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.